ಅಂತ ಹೆಸರು ಇದ್ಯಾರು ಅಂತ ಈಗ ತಿಳ್ಕೊಂಡೆ. ತರುಣಿ, ಇದು ವನ ಪ್ರಾಂತ್ಯ. ವನದ ಕಣ್ಮಧ್ಯದಲ್ಲಿ ನೀನು ಓರ್ಗೊಳ್ಳೆ ಇದ್ದೀಯ. ಹಾಗಿದ್ರೆ ನೀನು ಯಾರು? ನಿನ್ನ ಹೆಸರೇನು? ಅಡ್ಡ ಪಡೆದ ಮಾತಾಪಿತರು ಯಾರು? ಇತ್ತ ಕಡೆ ಬಳಿ ದೇಶವೇನು? ಎಲ್ಲ ವಿಚಾರ ತಿಳಿಸ್ತೇವೆ. ಓ ಧರಣಿಪಾತ್ಮಜೇ ಮನುಜೇಂದ್ರನ ಕೇಳಲೇಬೇಕು. ಪುಣ್ಯಕ್ಷೇತ್ರವಾದ್ದು ಕಾಶಿ ಕ್ಷೇತ್ರ. ಆಳುವಂತನಿಗ ಪ್ರತಾಪಸೇನ, ಅವರಿಗೆ 3 ಹೆಣ್ಣು ಮಕ್ಕಳು. ಅಂಬೆ, ಅಂಬಿಕೆ, ಅಂಬಾಲಿಕೆಯರು. ಅವರಲ್ಲಿ ಹಿರಿಯವಳಂತೆ ಎನಿಸಿಕೊಂಡವಳಾನು ಅಂಬೆ. ತಂದೆಯಿಂದ ಅನುಮತಿಯನ್ನು ಪಡೆದುಕೊಂಡು ನೇರವಾಗಿ ಉಪವನದಂತ ಬಂದಂತಹ ಸಂದರ್ಭದಲ್ಲಿ ನೀವು ಕೇಳಿದಾಗಿ ನನ್ನ ಪರಿಚಯ ನೇರವಾಗಿ ಹೇಳಿಕೊಂಡಿದ್ದೇನೆ. ನನ್ನನ್ನು ಕೇಳುವಂತ ತಾವ್ಯಾರು ಅಂದ್ರೆ ನನ್ನ ಪರಿಚಯ ಬೇಕಲ್ವಾ? ಹೆಚ್ಚಿನವ ನಾನು. ಹೌದಾ? ಅಂದ್ರೆ ನೀನು ಕೇಳಿರಬಹುದು, ಸೌಭಾಗ್ಯೇಶ ಆಳುವಂತ ಅಧಿಕಾರಿ ಸಾರ್ವಭೌಮತೆಯಿಂದ ಕೊಂಡಾಡ್ತಾ ಇದ್ದಾರೆ. ಹಾಗಂತ ಇತರೆ ಬಳಿ ಉದ್ದೇಶ ಉಂಟು. ನಿಮ್ಮ ಅಪ್ಪ ಇಟ್ಟಂತ ಪಣ ವಿಕ್ರಮೇ ಪಣ ಎಂದಾಗಿ ಆ ಪಣವನ್ನು ಮುರಿಲಿಕ್ಕೆ ನಾನು ಬಂದವ. ಹೌದಾ? ಧರ್ಮದಲ್ಲಿ ನೀನ್ ಕಾಣಿಸಿದ್ದೇವ. ನಿನ್ನಲ್ಲಿ ಒಂದು ವಿಚಾರವನ್ನು ಕೇಳ್ತೇನೆ. ಏನು? ನಿನ್ನ ರೂಪದ ನಾನು ಮನಸ್ಸೋತವ. ಮದುವೆ ಆಗುತ್ತಿದ್ರು ನಿನ್ನೆ ಅಂತ ಭಾವಿಸಿದ್ದೇನೆ. ಏನು ಮಾಡೋಣ ಹೇಳು? ನಾಳೆ ನಡೆಯುವಂತ ಪರಾಕ್ರಮ ಪಣ ಸಕಲ ಧರಣಿ ಪಾಲಕನ ಯಾವತ್ತ ದೇಶ ನಿಲ್ಲುತ್ತಾನೋ ಅವರಿಗೆ 3 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವುದನ್ನು ನಮ್ಮ ತಂದೆಯವರು ತೀರ್ಮಾನಿಸಿದ್ದಾರೆ. ನೀವೊಂದು ಕಾರ್ಯ ಮಾಡಿ ನೇರವಾಗಿ ಅಲ್ಲಿವರೆಗೆ
ಬಂದವರು ನೀವು, ಸಕಲ ಧರಣಿ ಪಾಲಕ ನೀವೇ ಗೆದ್ದಿದ್ದೇ ಹೋದಂತಾದ್ರೆ ಖಂಡಿತವಾಗಿ 3 ಹೆಣ್ಣು ಮಕ್ಕಳು ನಿಮ್ಮನೆ ಕೈ ಹಿಡಿತೇವಲ್ವಾ? ಹಾಗಂತ ಧರಣಿ ಪಾಲಕರು ಗೆದ್ದಿರುವ ಭರವಸೆ ಉಂಟು. ಒಂದೊಮ್ಮೆ ದೂರದಲ್ಲಿ ಸೋತಿದ್ದೇ ಉಂಟಾದ್ರೆ ನನ್ನ ಮದುವೆ ಆಗ್ತಿಲ್ಲ. ಯೋಚಿಸುವಂತ ಗತಿಲ್ಲ, ಖಂಡಿತವಾಗಿ ನಿಮ್ಮನೆ ಜಯ 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 ಜಯ